ನಮಸ್ಕಾರ ಎಲ್ಲರಿಗೂ, ಮಂಜುಳಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸುಲಭವಾಗಿ ಮಾಡಬಹುದಾದ ರುಚಿಯಾದ ಮೂಲಂಗಿ ಸಾರು ಮಾಡೋದು ನೋಡೋಣ. ಮೊದಲು 1 ಕಪ್ ತೊಗರಿಬೇಳೆನ ತೊಳೆದು 1 ಗಂಟೆನ ನೆನೆಸಿಟ್ಕೊಳ್ಬೇಕು. ನೆನೆಸಿರುವ ತೊಗರಿಬೇಳೆಗೆ ಸಣ್ಣ ಗಾತ್ರದಲ್ಲಿ ಕತ್ತರಿಸಿದ ಮೂಲಂಗಿ, 5 ಟೊಮೆಟೊವನ್ನು ಕುಕ್ಕರ್ಗೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅರಿಶಿಣ ಪುಡಿಯನ್ನು ಹಾಕಿ 1 ವಿಷಲ್ ಬರೋವರೆಗೂ ಬೇಯಿಸಿಕೊಳ್ಳೋಣ. ಮೂಲಂಗಿ ಬೇಳೆ ಸಾರು ಕರ್ನಾಟಕದ ಮನೆಯ ಊಟದಲ್ಲಿ ಸಾಮಾನ್ಯವಾಗಿ ಮಾಡುವ ರುಚಿಕರವಾದ ಮತ್ತು ಸುಲಭವಾದ ಆರೋಗ್ಯಕರವಾದ ಪದಾರ್ಥ ಅಂತ ಹೇಳಬಹುದು. ಈಗ ಒಂದು ಮಿಕ್ಸಿ ಜಾರಿಗೆ ಕತ್ತರಿಸಿದ ತೆಂಗಿನಕಾಯಿ, 1 ಈರುಳ್ಳಿ, ಬೇಯಿಸಿದ 5 ಟೊಮೆಟೊ, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡೋಣ. ಮೂಲಂಗಿ ತುಂಬ ಬೇಯಿಸಬೇಡಿ, ಅದು ತುಂಬ ಸಾಫ್ಟ್ ಆಗುತ್ತೆ. ಈಗ ಒಗ್ಗರಣೆ ಆದಮೇಲೆ ರುಬ್ಬಿದ ಖಾರವನ್ನು ಸೇರಿಸಿ 2 ನಿಮಿಷಗಳ ಕಾಲ ಬೇಯಿಸೋಣ. ನಂತರ ಬೇಯಿಸಿರುವ ಬೇಳೆ, ಮೂಲಂಗಿ ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 8 ರಿಂದ 10 ನಿಮಿಷ ಕುದಿಸೋಣ. ಮೂಲಂಗಿ ಸಾಂಬಾರ್ ಬಿಸಿ ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ, ಇಡ್ಲಿ ಜೊತೆ ತಿನ್ನಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಂತಹ ಮನೆ ರುಚಿಯ ಅಡುಗೆಗಾಗಿ ಮಂಜುಳಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.